ವಸ್ತು ಸಿಗ್ತಾ ಇದೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಪತ್ತೆಯಾದ ಚಿನ್ನದ ಮೇಲೆ ಅನುಮಾನ ಹುಟ್ಟುಕೊಳ್ತಾ ಇದೆ. ರನ್ಯಾ ರಾವ್ ಲಾಕ್ ಬೆನ್ನಲ್ಲೇ ಮಂಗಳೂರು ಏರ್ಪೋರ್ಟ್ನಲ್ಲಿ ಈ ಒಂದು ಚರ್ಚೆ ಶುರುವಾಗಿದೆ. ವರ್ಷದಲ್ಲಿ ಕೋಟಿ ಕೋಟಿ ಚಿನ್ನ ಸಾಗಾಟ ಪ್ರಕರಣ ಪತ್ತೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗು ಕೇರಳಕ್ಕೂ ಇರುವಂತಹ ನಂಟೇನು ಅನ್ನೋದು ಸಹಜವಾಗಿ ಹುಟ್ಟುಕೊಳ್ತಾ ಇರೋ ಪ್ರಶ್ನೆ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಹುತೇಕರು ಸಿಕ್ಕಿ ಬಿದ್ದಿರೋದು ಕೇರಳದವರೇನೆ. ಬಡ ಯುವಕರಿಗೆ ಹಣದ ಆಸೆಯನ್ನ ತೋರಿಸಿ ಈ ಸ್ಮಗ್ಲಿಂಗ್ ಅನ್ನ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಅಕ್ರಮ ಚಿನ್ನ ಸಾಗಾಟದ ಹಿಂದೆ ಕೇರಳ ಜುವೆಲರಿ ಮಾಫಿಯಾದ ನಂಟಿರಬಹುದು ಅನ್ನುವಂತ ಅನುಮಾನ ಕೂಡ ಇದೆ. ಮಂಗಳೂರಿನಲ್ಲಿ ವರ್ಷಕ್ಕೆ ಕೋಟಿ ಕೋಟಿ ಮೌಲ್ಯದ ಚಿನ್ನ ಪತ್ತೆ ಆಗ್ತಾ ಇದೆ. ನೋಡಿ, 2020ರಿಂದ 20ವರೆಗಿನ ದಾಖಲೆಗಳನ್ನು ನಾವು ನೋಡಿದಾಗ 3.87 ಕೋಟಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡ್ಕೊಳ್ತಾರೆ. ಯಾವಾಗ 2020ರಿಂದ 2021. ಇನ್ನು ನಾವು 2021ರಿಂದ ಜನವರಿ 18 ಅಂದರೆ 18 ದಿನದಲ್ಲೇ 2.5 ಕೋಟಿಗೂ ಅಧಿಕ ಅಕ್ರಮ ಚಿನ್ನ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. 2024ರಲ್ಲಿ 1 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ. ಎಲ್ಲ ಒಂದು ಕಡೆಯಲ್ಲಿ ಅನುಮಾನ ಹುಟ್ಕೊಳ್ತಾ ಇದೆ. ಈ ಕೇರಳದ ಜುವೆಲರಿ ಶಾಪ್ಸ್ಗೂ ಮತ್ತು ಈ ಸ್ಮಗ್ಲಿಂಗ್ ನಡೀತಾ ಇದೆಯಲ್ಲ, ಈ ಸ್ಮಗ್ಲಿಂಗಿಗೂ ಏನಾದರೂ ನಂಟಿದೆಯಾ, ಒಂದು ಮಾಫಿಯಾ ಅನ್ನೋದು ನಡೀತಾ ಇದೆಯಾ? ಬಡ ಕುಟುಂಬದ ಮಧ್ಯಮ ಕುಟುಂಬದ ಯುವಕರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹಣದ ಆಸೆಯನ್ನ ನೀಡಿ ಹಣದ ಆಮಿಷವನ್ನ ಒಡ್ಡಿ ಈ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇದೆಯಾ ಅಂತ ಅನುಮಾನ ಹುಟ್ಕೊಳ್ತಾ ಇರೋದು. ಈ ಕೇಸ್ ಬೆಳಕಿಗೆ ಬರ್ತಾ ಇದ್ದ ಹಾಗೇನೆ ಇದೊಂದು ಅನುಮಾನ ಇದೀಗ ಕೇರಳದ ಮೇಲೆ ಹುಟ್ಕೊಳ್ತಾ ಇದೆ. ಈ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ಏನಿದೆ, ಇದು ಅತಿ ದೊಡ್ಡ ಕೇಸು. ಹಾಗಾಗಿಯೇ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಕೇಸ್ನಲ್ಲಿ ಅನೇಕರು ಇನ್ವಾಲ್ವ್ ಆಗಿರುವಂಥ ಶಂಕೆ ಇದೆ. ನಾನಾ ರೀತಿಯಾದಂಥ ಆ್ಯಂಗಲ್ಸನ್ನು ಪಡ್ಕೊಳ್ಬಹುದು ಅಂತ. ಈಗ ಮಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಪತ್ತೆ ಆಗ್ತಾ ಇದೆ ಅನುಮಾನಾಸ್ಪದವಾದಂಥ ಚಿನ್ನ. ರನ್ಯಾ ರಾವ್ ಲಾಕ್ ಆದಂಥ ಬೆನ್ನಲ್ಲೇ ಮಂಗಳೂರು ಏರ್ಪೋರ್ಟ್ನಲ್ಲಿ ಈ ಥರದೊಂದು ಚರ್ಚೆ ಹುಟ್ಕೊಂಡಿದೆ. ವರ್ಷದಲ್ಲಿ ಕೋಟಿ ಕೋಟಿ ಚಿನ್ನ ಸಾಗಾಟ ಪ್ರಕರಣಗಳು ಅಲ್ಲಿ ಪತ್ತೆ ಆಗುತ್ತೆ. ಹೆಂಗೆ, ಯಾಕೆ, ಏನು, ಯಾರು ಮಾಡಿಸ್ತಿದ್ದಾರೆ, ಯಾರಿಗೆ ಆಗ್ತಾ ಇದೆ ಅಂತ. ಸೊ ಗೋಲ್ಡ್ ಸ್ಮಗ್ಲಿಂಗಿಗೂ ಈ ಕೇರಳಕ್ಕೂ ಒಂದು ನಂಟಿದೆಯಾ ಅನ್ನೋದು ಅನುಮಾನ. ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಹುತೇಕರು ಸಿಕ್ಕಿ ಬಿದ್ದಿರೋದು ಕೇರಳದವರೇನೆ. ಮಂಗಳೂರು ಏರ್ಪೋರ್ಟು, ಕೇರಳದವರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಕೇರಳ ಜುವೆಲ್ಸ್ ಅನ್ನುವಂಥದ್ದು ಒಂದು ಮಾಫಿಯಾ ಮಾಡ್ಕೊಂಡಿದೆಯಾ, ಆ ನಂಟ್ ಅನ್ನೋದು ಇಲ್ಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮಂಗಳೂರಿನಲ್ಲಿ ವರ್ಷಕ್ಕೆ ಕೋಟಿ ಕೋಟಿ ಮೌಲ್ಯದ ಚಿನ್ನ ಪತ್ತೆ ಆಗ್ತಾ ಇದೆ. 2020ರಿಂದ 2021ರಲ್ಲಿ 3.87 ಕೋಟಿ, 2021 ಜನವರಿಯಲ್ಲೇ 18 ದಿನದಲ್ಲೇ 2.5 ಕೋಟಿಗೂ ಅಧಿಕ ಅಕ್ರಮ ಚಿನ್ನ ವಶ ಆಗಿದೆ. ಸೊ ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಆಕ್ಟ್ರೆಸ್ ರನ್ಯಾ ರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆಯಾಗುವಂಥ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಬಹಳಷ್ಟು ಚರ್ಚೆಗಳು ಗದಿಗೆದರಿರುವಂಥದ್ದು. ವರ್ಷಕ್ಕೆ ಕೋಟಿ ಕೋಟಿ ಮೌಲ್ಯದ ಅಕ್ರಮ ಚಿನ್ನ ಸಾಗಾಟ ಪತ್ತೆಯಾಗುತ್ತೆ, ಆರೋಪಿಗಳ ಬಂಧನವಾಗುತ್ತೆ, ಅವರಿಗೆ ದಂಡವನ್ನು ವಿಧಿಸಿ ಬಿಟ್ಟುಬಿಡುವಂಥ ಕೆಲಸಗಳು ನಡೆಯುತ್ತೆ. ಆದರೆ ಈ ಗೋಲ್ಡ್ ಮಾಫಿಯಾದ ಹಿಂದೆ, ಅಂದರೆ ಸ್ಮಗ್ಲಿಂಗ್ ಹಿಂದೆ ಇರುವಂಥ ಆ ಕಾಣದ ಕೈಗಳು ಯಾವುವು, ಮತ್ತು ಕೇರಳ ಮತ್ತು ಈ ಒಂದು ಗೋಲ್ಡ್ ಸ್ಮಗ್ಲಿಂಗು ಲಿಂಕ್ ಇದೆಯಾ, ಕೇರಳದ ಜ್ಯುವೆಲರಿ ಮಾಫಿಯಾ ಮತ್ತು ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ಗೆ ಲಿಂಕ್ ಇದೆಯಾ, ಹೀಗೆ ಹಲವು ರೀತಿಯ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಜಿ.ಕೆ. ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಟಿಯ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆ ಬಹಳ ಸದ್ದು ಮಾಡ್ತಾ ಇದೆ. ಆದರೆ ಮಂಗಳೂರು ಭಾಗದಲ್ಲಿ ಅನೇಕ ವರ್ಷಗಳಿಂದ ಇಂಥ ಘಟನೆಗಳು ನಡೀತಾ ಇದ್ದರೂ ಕೂಡ ಇದು ಕಡಿವಾಣ ಬೀಳ್ತಾ ಇಲ್ಲ, ಏನು ಹೇಳ್ತೀವಿ ಸರ್? ಇದಕ್ಕೆ ನೋಡಿ, ಸರಿಯಾದ ಕಾನೂನು ತಿದ್ದುಪಡಿ ಆಗಬೇಕು. ಏನು ಈ ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಿ ಬೀಳ್ತಾರೆ, ಇವರಿಗೆ ದಂಡ ವಿಧಿಸಿ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಮತ್ತು ಅದು ಮುಂದೆ ಏನಾಯ್ತು ಅಂತ ಹೇಳೋದು ಜನರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದಂಥ ಒಂದು ಪ್ರಶ್ನೆ ಆಗಿದೆ. ದಯವಿಟ್ಟು ನಮ್ಮ ಕೇಂದ್ರ ಸರ್ಕಾರವು ಈ ಕಳ್ಳ ಸಾಗಾಣಿಕೆ, ಚಿನ್ನದ ಕನ್ನ ಸಾಗಾಣಿಕೆ ಅಥವಾ ಯಾವುದೇ ಕಳ್ಳ ಸಾಗಾಣಿಕೆ ಬಗ್ಗೆ ಒಂದು ಉಗ್ರ ಕಾನೂನು ಮಾಡಿ ಅವರಿಗೆ 5ರಿಂದ 10 ವರ್ಷ ಶಿಕ್ಷೆ ವಿಧಿಸಿದರೆ ಇದು ಕಡಿವಾಣ ಆಗ್ಬೋದು. ಏನು ನಾವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕಳ್ಳ ಸಾಗಾಣಿಕೆಗೆ ಒಂದು ಹೆಬ್ಬಾಗಿಲಾಗಿದೆ. ಉತ್ತರ ಕೇರಳ ಮತ್ತು ಇಡೀ ಕರ್ನಾಟಕದ ಕರಾವಳಿ ಜಿಲ್ಲೆಯಲ್ಲಿ ಸಹ ಕೆಲವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದು ಈ ಒಂದು ಮಾಫಿಯಾವೇ ಚಿನ್ನ ಸಾಗಾಣಿಕೆ ಮಾಫಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದು ನೀವು ನೋಡಿರ್ಬೋದು. ಕೇರಳದ ಮಾಜಿ ಮುಖ್ಯಮಂತ್ರಿಯ ಒಂದು ಸೆಕ್ರೆಟರಿ ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಮ್ಮೆ ಇ.ಡಿ. ಅವರು ಅರೆಸ್ಟ್ ಮಾಡಿದಂಥ ದಾಖಲೆಗಳು ಇದೆ. ದಯವಿಟ್ಟು ನಾವು ಇಲ್ಲಿ ನೋಡ್ತಾ ಇರೋದು ಸಿಕ್ಕಿ ಬೀಳೋದು ಕೇವಲ 1ರಿಂದ 3% ಮಾತ್ರ.
ಹೆಚ್ಚಿನ ಚಿನ್ನ ಕಳ್ಳ ಸಾಗಾಣಿಕೆಯರು ಜನರೊಂದಿಗೆ ಅವರ ಕುತ್ತಿಗೆಯಲ್ಲಿರ್ಬೋದು ಅಥವಾ ದೇಹದಲ್ಲಿರ್ಬೋದು ಅಥವಾ ಬ್ಯಾಗಲ್ಲಿರುವುದು ನಮಗೆ ಸಿಕ್ಕಿ ಬೀಳದೆ ಹೋಗ್ತಾ ಇದೆ. ಯಾಕಂದರೆ ಎಲ್ಲರನ್ನೂ ಒಂದು ಇದು ಮಾಡೋದು, ಕೂಲಂಕಷವಾಗಿ ತನಿಖೆ ಮಾಡೋದು ಅಥವಾ ಚೆಕ್ ಮಾಡೋದು ಅಸಾಧ್ಯವಾದ ಮಾತಾಗಿದೆ. ದಯವಿಟ್ಟು ಈಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕಳ್ಳ ಸಾಗಾಣಿಕೆ ಹೆಬ್ಬಾಗಿಲಾಗಿದ್ದು ಒಂದು ಕುಖ್ಯಾತಿ, ಅಂತಾರಾಷ್ಟ್ರೀಯವಾಗಿ ಕುಖ್ಯಾತಿ ಪಡೆದಂಥ ಒಂದು ಇದಾಗಿದ್ದು ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಈಗ ನಟಿ ರನ್ಯಾ ರಾವ್ ಅಲ್ಲಿ ಸಿಕ್ಕಿದ್ದು ಕೇವಲ 10-15 ಸಾರಿ ಹೋಗಿ ಒಮ್ಮೆ ಮಾತ್ರ ಸಿಕ್ಕಿಬಿದ್ದಿದ್ದು ಬಿಟ್ಟರೆ ಇದರಿಂದ ಮುಂಚೆ ಎಷ್ಟೋ ಸಾರಿ ಅವಳು ಹೋದಂಥ ದಾಖಲೆಗಳು. ಇಲ್ಲಿಂದಲೇ ಏನಾಗ್ತಾ ಇದೆ, ಒಂದು ಮಾಫಿಯಾ ಏನಾಗ್ತಾ ಇದೆ, ದುಬೈ ಅಥವಾ ಗಲ್ಫ್ ಕಂಟ್ರಿಯ ಟೂರ್ ನೆವದಲ್ಲಿ ಅಮಾಯಕ ಯುವಕ ಯುವತಿಯರನ್ನು ಒಂದು ಅವರಿಗೆ ಕಮಿಷನ್ ಬೇಸಿಸಲ್ಲಿ ದುಬೈಗೆ ಕಳಿಸಿ ಅಲ್ಲಿಂದ ಚಿನ್ನ ಕಳ್ಳ ಸಾಗಾಣಿಕೆ ಭಾರತಕ್ಕೆ ಮತ್ತು ಕೇರಳಕ್ಕೆ ತರುವಂಥ ಒಂದು ಇದು ಸಿಸ್ಟಮ್ಯಾಟಿಕ್ ಆಗಿ ಕೆಲವಾರು ದಶಕಗಳಿಂದ ನಡೀತಾ ಇದ್ದು, ಇದರಲ್ಲಿ ಸಿಕ್ಕಿಬಿದ್ದ ಅಮಾಯಕರು ಕೇವಲ ದಂಡ ಕಟ್ಟಿ ಅಲ್ಲಿ ಪಾರಾಗ್ತಾ ಇದ್ದಾರೆ. ದಯವಿಟ್ಟು ಕೇಂದ್ರ ಸರ್ಕಾರವು ಈ ಬಗ್ಗೆ ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲ, ಇಡೀ ದೇಶದಲ್ಲಿ ಏನು ಕಳ್ಳ ಸಾಗಾಣಿಕೆ ಆಗ್ತಾ ಇದೆ, ಚಿನ್ನ ಕಳ್ಳ ಸಾಗಾಣಿಕೆ ಸಹ ಉಗ್ರ ಒಂದು ಕಾನೂನು ಶಿಕ್ಷೆಯಾಗಿ ಒಂದು 5ರಿಂದ 10 ವರ್ಷ ಶಿಕ್ಷೆ ಆದರೆ ಇದು ಸ್ವಲ್ಪ ಕಡಿವಾಣ ಆಗ್ಬೋದು ಅಂತ ಹೇಳುವ ನನ್ನ ಒಂದು ಅನಿಸಿಕೆ. ಸರ್, ಈಗ ನೀವು ಹೇಳ್ತಾ ಇದ್ರೆ ಕೇವಲ 1% ಅಷ್ಟೇ ಸಿಕ್ಬೀಳುವಂಥದ್ದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ, ಅಂದರೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಇದರಲ್ಲಿ, ಯಾವ ಥರ ತಪ್ಪಿಸ್ಕೊಂಡು ಹೋಗ್ತಾರೆ? ಸರ್, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ವಿಮಾನದ ಸಿಬ್ಬಂದಿಯ ಒಂದು ಸಹಕಾರ ಇರ್ಬೋದು ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಎಲ್ಲರ ಸಹಕಾರ ಇಲ್ಲದೆ ಕಳ್ಳ ಸಾಗಾಣಿಕೆ ಅಷ್ಟು ರಾಜರೋಷವಾಗಿ ಇಲ್ಲಿ ಮಂಗಳೂರಿಗೆ ಅಥವಾ ವಿಮಾನ ನಿಲ್ದಾಣದಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನೆಂದರೆ ಇದಕ್ಕೆ ರಾಜಕಾರಣಿಗಳು ಮತ್ತು ಚಿನ್ನದ ಒಡವೆಗಳನ್ನು ತಯಾರು ಮಾಡುವಂಥ ಕಂಪನಿಯವರು ಅಥವಾ ಶೋರೂಮ್ಗಳು ಮತ್ತು ಚಿನ್ನಕ್ಕೆ ಲೋನ್ ಕೊಡುವಂಥ ಫೈನಾನ್ಸ್ ಕಂಪನಿಗಳಿದ್ದಾರಲ್ಲ ಅವರ ಸಹ ಒಂದು ಶಾಮೀಲಾಗುವಂಥ ಒಂದು ಶಂಕೆ ಜನರು ಇದೆ. ಯಾಕೆಂದರೆ ಚಿನ್ನ ಮೇಲೆ ಭಾರತೀಯರಿಗೆ ಮೋಹ ಜಾಸ್ತಿ. ಅದು ಕೇರಳದವರಿಗಂತೂ ಚಿನ್ನಕ್ಕೆ ಬೇಕಾಗಿ ಏನು ಮಾಡಲಿಕ್ಕೂ ಸಾಧ್ಯ. ಕೊಲೆಗಳು, ಇದು ಸುಲಿಗೆಗಳು ಅದು ಕೇರಳದಲ್ಲಿ ಕಾಮನ್ ಆಗಿದೆ. ಅದೇನು ಆಪಾದನೆ ಮಾಡೋದಲ್ಲ, ದಾಖಲೆಗಳು ಹೇಳ್ತಾ ಇದೆ. ಸೊ ದಯವಿಟ್ಟು ನಮ್ಮ ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳ್ಳ ಸಾಗಾಣಿಕೆಯು ಸ್ವಲ್ಪ ಕಡಿವಾಣ ಹಾಕುವಲ್ಲಿ ಕೇಂದ್ರ ಸರ್ಕಾರ ಮತ್ತು ಸಂಬಂಧಪಟ್ಟ ವಿಮಾನಯಾನ ಸೆಕ್ಯೂರಿಟಿಗಳು ಇದನ್ನು ಕೆಲಸ ಮಾಡಿ ಒಂದು ಸ್ಟ್ರಿಕ್ಟಾಗಿ ಕಾನೂನು ಮಾಡಬೇಕಂತ ಕೇಳ್ತಾ ಇದ್ದೇನೆ. ಇದಿಷ್ಟು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಿ ಕೆ ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ.